ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 10ನೇ ಸಂಧಿಯ ಸೂಚನೆ. ಕಂಡ ನಡವಿಯಳು ಅನಿಲ ಜನನು ಆ ಖಂಡಲನ ತನುಜನ ಪತಾಕಾದಂಡದಲ್ಲಿ ನಿಲ್ಲುವಂತೆ ವರವನು ಪಡೆದನಾ ಭೀಮ. ಅಂಜನಾಪುತ್ರನಾಗಿರ್ತಕ್ಕಂಥ ಮಹಾಬಲಶಾಲಿಯಾಗಿರ್ತಕ್ಕಂಥ ಆಂಜನೇಯನನ್ನ ಹನುಮಂತನನ್ನ ಭೀಮ ಅಡವಿಯಲ್ಲಿ ಕಾಣ್ತಾನೆ. ಅರ್ಜುನನ ಪತಾಕೆಯಲ್ಲಿ ರಜಪತಾಕೆಯಲ್ಲಿ ಬಂದು ದಯವಿಟ್ಟು ತಾವು ಕೂರಬೇಕು ಅಂತ ಹೇಳಿಬಿಟ್ಟು ಅವನಿಂದ ವರವನ್ನು ಪಡಿತಾನೆ ಅಂತಕ್ಕಂಥ ಒಂದು ಸಂಧಿಯ ಸೂಚನೆ. ಕೇಳು ಜನಮೇ ಜಯ ಧರಿತ್ರೀಪಾಲ ನರನಾರಾಯಣಾಶ್ರಮದೊಳು ಕೂಲವತಿಗಳ ನಂದನದ ನಿರ್ಮಲ ಸರೋವರದ ಕೇಳಿಕೆಯ ನವಿಲುಗಳ ತುಂಬಿಯ ಮೇಳವದ ಗೀತದ ವಿನೋದದಲ್ಲಿ ಆಳಿದರು ವನವಾಸ ಸಾಮ್ರಾಜ್ಯವನ್ನು ಸೊಗಸಲಿ. ಏನು ನರನಾರಾಯಣ ಪರ್ವತದಲ್ಲಿ ಬದರಿಕಾಶ್ರಮದಲ್ಲಿ ಅವರು ಕಾಲವನ್ನು ಕಳೀತಾ ಇದ್ದರಂತೆ. ಅನೇಕ ಸರೋವರಗಳು, ಗಿಡಗಳು, ಹೂಬಳ್ಳಿಗಳು, ಪಕ್ಷಿಗಳು, ಮೃಗಗಳು ಇವುಗಳ ಜೊತೆಯಲ್ಲೇ ಅವರು ಕಾಲವನ್ನು ಕಳೀತಾ ಇದ್ದಾರೆ. ಪರಮಧರ್ಮ ಶ್ರವಣ ಸೌಖ್ಯದೊಳು ಅರಸನಿದೆ. ಧರ್ಮರಾಜವರಿ ಸಕ್ಕತಾ ಕಾಲಕ್ಷೇಪದಿಂದ ಕಾರ್ಯವನ್ನು ಕಳೀತಾ ಇದ್ದ ಕಾಲವನ್ನು ಆ ಋಷಿಗಳ ಆಶೀರ್ವಾದದಿಂದ ಬದರಿಯಲಿ ಪೂರ್ವೋತ್ತರದ ದೆಸೆ ಬಿಡಿದು ಎಸಗಿದುದು ಅತಿಶಯ ಗಂಧ ಬಂಧುರದ ಭರಣಿ ಮನ್ಮತ ಪೋತವಣಿ ಜನತರಣಿ ತರುಣ ಭ್ರಮರ ಸೇವಾ ಸರಣಿಯಲ್ಲಿ ಸುಳಿದುದು ಸಮೀರವನ ಆ ಮಹಾದ್ರಿಯಲ್ಲಿ. ಒಂದು ರೀತಿ ಇದೆ, ಪರ್ವತದ ತಪ್ಪಲಲ್ಲಿ ವಿಹಾರಕ್ಕೆ ಹೋಗ್ತಾ ಇದ್ರೆ ಪಾಂಡವರು ಎಲ್ಲೋ ಒಂದು ಕಡೆಯಿಂದ ಏನು ಕಮ 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 ಗಂಧದ ವಾಸನೆ ರೀತಿಯಲ್ಲಿ ಬರ್ತಾ ಇದೆಯಂತೆ. ಆ ವಾಯು ಬೀಸ್ತಂತೆ ಇವರ ಕಡೆ ಅದ್ಭುತವಾಗಿರ್ತಕ್ಕಂಥ ವಾಸನೆ. ಎಲ್ಲಿಂದ ಬರ್ತಾ ಇದೆ ಈ ಒಂದು ಸುಗಂಧ ಅಂತ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರಂತೆ. ಸರಸ ಸೌಗಂಧಿಕದ ಪರಿಮಳ ಭರದ ಭಾರವಣೆಯಲ್ಲಿ ತಿಳಿಗಳು ನುರುಬುದೆರೆಗಳ ತಿವಿಗುಳಿನ ತುಂತುರು ತುಷಾರದಲ್ಲಿ. ಅಲ್ಲಿ ದೇವಲೋಕದ ದೇವೇಂದ್ರನ ಒಂದು ಸೌಗಂಧಿಕ ಅನ್ನತಕ್ಕಂಥ ಒಂದು ಸರಸ್ಸಿನಿಂದ ಬರ್ತಾ ಇದೆಯಂತೆ ಆ ಪುಷ್ಪಗಳ ವಾಸನೆ. ಅದಕ್ಕೆ ಕಾವಲುಗಾರ ಕುಬೇರ ಇದ್ದ, ಅಲ್ಲಿಂದ ಬರ್ತಾ ಇದೆ ವಾಸನೆ. ಸೌಗಂಧಿಕ ಅಂತಕ್ಕಂಥ ಒಂದು ಸರೋವರದಿಂದ ಮೇಲು ತರದಲ್ಲಿ ಪರಿಮಳದ ವೈಹಾಳಿಯಲ್ಲಿ ಸಲೆ ಬೀದಿ ಬರಿದು ಚಡಾಳಿಸುವ ಸೊಗಸಿನಲ್ಲಿ ಸೊಂಪಾದಳು ಸರೋಜಮುಖಿ. ಆ ವಾಸನೆಯನ್ನ ಆಘ್ರಾಣಿಸಿರ್ತಕ್ಕಂಥ ಪತಿವ್ರತೆಯಾಗಿರತಕ್ಕಂಥ ದ್ರೌಪದಿ ದೇವಿ ಬಹಳ ಉಲ್ಲಾಸವಾಗಿ ಆ ವಾಸನೆಯನ್ನು ಸವಿತಾ ಇದ್ದಾಳಂತೆ. ಅವಳ ಒಂದು ಮುಖ ಸಂಪನ್ನವಾಗಿದೆ, ಪ್ರಸನ್ನವಾಗಿದೆ. ಸೋಲಿಸಿತಲಾ ಚೂಣಿಯಲ್ಲಿ ಸಂಪಾಳಿಸಿದ ಸೌಗಂಧವಿನ್ನು ವಿಶಾಲ ಪದುಮವದು ಅದೆಂತುಟೋ ಎನ್ನುತ್ತ ತೂಗಿದಳು ಶಿರವ. ಇಷ್ಟು ವಾಸನೆ ಬರಬೇಕಾದ್ರೆ ಅದಿನ್ನೆಂಥ ಪುಷ್ಪ ಇರ್ಬೋದೋ ಏನೋ. ಅವಾಗ ಅಂದ್ಕೊಂಡ್ಲಂತೆ ಅಯ್ಯಮ್ಮ, ಅರಸನಲ್ಲಿ ನಕುಲ ಸಹದೇವರಲ್ಲಿ ತನ್ನ ಮನೋರಥಕ್ಕೆ ವಿಸ್ತರಣವಾಗದು. ಆ ಪುಷ್ಪ ನನಗೆ ಬೇಕು, ಸೌಗಂಧಿಕ ಪುಷ್ಪ ನನಗೆ ಬೇಕು ಅಂತ ಧರ್ಮರಾಜನಿಗೆ ನಕುಲ ಸಹದೇವರಿಗೆ ಹೇಳಿದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಏನೋ ಒಂದು ಮಾತಾಡಿ ಅವರನ್ನು ಸುಮ್ಮನಿರಿಸ್ತಾರೆ. ನುಡಿವದಿಲ್ಲ ಅರ್ಜುನ ಹತ್ರ ಹೇಳಬೇಕು ಅಂದ್ರೆ ಅರ್ಜುನ ಇಲ್ಲ.
ಸಮೀಪದಲ್ಲಿ ಹರಿಭಯಂಕರ ಭೀಮನೇ ಗೋಚರಿಸುವನಲ ಎನ್ನುತ್ತಲಿ ಆತನ ಹೊರಗೆ ಬಂದಳು ನಗುತ್ತ ನುಡಿದಳು ಮಧುರ ವಚನದಲ್ಲಿ. ಇನ್ನು ನನ್ನ ಆಯ್ಕೆ ಅಂದರೆ ಭೀಮ ಒಬ್ಬನೇ, ಅವನೇನು ಬೇಕಾದರೂ ಮಾಡಬಲ್ಲ ಅಂತ ಹೇಳಿಬಿಟ್ಟು ನೇರವಾಗಿ ಭೀಮಸೇನ ಹತ್ರ ಬಂದಿದ್ದಾಳಂತೆ. ಮಧುರ ವಚನದಿಂದ ಮಾತಾಡಿಸ್ತಾಳೆ. ಹಿರಿದು ಸೊಗಸಾಯಿತೆನಗೆ ಪೂರ್ವದ ಪರಿಮಳದ ಕೇಳಿಯಲಿ ನೀನಾ ಸರಸಿಜವ ತಂದಿತ್ತು ತನ್ನ ಮನೋರಥವ್ಯತೆಯ ಪರಿಹರಿಪುದಿಯನಲು ಅಬುಜವದನೆಯ ಕುರುಳನು ಉರಳಿತಿದ್ದಿದನು ತತ್ಸರಸಿಜವ ತಹಿನೆನುತ ಕಂಡನು ನಿಜಗದಾಯುಧವ. ಭೀಮಸೇನ, ಹಿಂದೆ ನೀನು ನನಗೆ ಮಾತು ಕೊಟ್ಟಿದ್ದಿ, ಸೌಗಂಧಿಕಾ ಪುಷ್ಪವನ್ನು ತಂದು ಕೊಡ್ತೀನಿ ಅಂತ. ಈಗ ಆ ಸಮಯ ಬಂದಿದೆ, ಅದೇ ವಾಸನೆ ಬರ್ತಾ ಇದೆ. ಆದ್ದರಿಂದ ದಯವಿಟ್ಟು ಆ ಒಂದು ಹೂವನ್ನು ತಂದು ನನಗೆ ಕೊಡಬೇಕು ಅಂತ ಹೇಳಿದ್ಲಂತೆ. ಆಯಿತು, ಧಾರಾಳವಾಗಿ ಅಂತ ಹೇಳಿಬಿಟ್ಟು ಆ ಗದೆ ಕಡೆ ಅವನು ನೋಡ್ತಾನೆ. 80 ಮೊಣ ತೂಕದ ಗದೆ, ಬಿಗಿದು ಬತ್ತಳಿಕೆಯನ್ನು ಹೊನ್ನಾಯುಗದ ಖಡ್ಗವ ಶರಾಸನವ ಕೊಂಡು ಅಗದರನ ನೆನೆದು ಅನಿಲ ಸುತವರ ವಂಟನಾಶ್ರಮವ. ಬಿಲ್ಲು ಬಾಣಾವತ್ತಿಗಳ ಬತ್ತಳಿಕೆಗಳನ್ನು ತಗೊಂಡು ಗದೆಯನ್ನು ಧರಿಸಿಬಿಟ್ಟು ಆ ಕೃಷ್ಣ ಪರಮಾತ್ಮನ ಪಾದವನ್ನು ಮನದಲ್ಲಿ ಸ್ಮರಿಸಿ ನೇರವಾಗಿ ಹೊರಡ್ತಾನಂತೆ. ಬಗಿದು ಹೊಕ್ಕನರಣ್ಯವನು ಒಬ್ಬೆಗಳ ಬಿರುದಿನ ಬಾಹು ಸತ್ವದ ವಿಗಡ ಭೀಮನ ಕಾಲು ತುಳಿತಕ್ಕೆ ಕಂಪಿಸಿತು ಕಾನನವ. ಏನು ಸುಮ್ಮನೆ ಆ ಗಿಡ ಮರ ಬಳ್ಳಿಗಳನ್ನು ತುಳ್ಕೊಂಡು ಬರ್ತಾ ಇದ್ದಾನಂತೆ. ಅವನು ಭೀಮ ಹೋಗಿದ್ದೇ ದಾರಿ ಅಂತ ಒಂದು ಗಾದೆ ಇದೆ, ನಮಗೆಲ್ಲ ಗೊತ್ತಿದೆ. ಒದರಿದರೆ ಪರ್ವತದ ಶಿಖರದ ಅಲುದುರಿದವು ಹೆಗ್ಗುಂಡುಗಳು, ಮುರಿದೊದೆಯೇ ಬಿದ್ದವು ಬೇರು ಸಹಿತ ಮಹಾದ್ರುಮಾಳಿಗಳು. ಹೋ ಅಂತ ಸಿಂಹನಾದ ಮಾಡಿದರೆ ಬೆಟ್ಟದ ಮೇಲಿಂದ ಕಲ್ಲುಗಳು ದುಬು ಬಿದ್ದುವಂತೆ. ಎಂಥ ಒಂದು ಶಕ್ತಿ ಇರಬೇಕಾ ಭೀಮಸೇನನ ಕಂಠದಲ್ಲಿ. ಬಹಳ ಪ್ರಚಂಡವಾದ ಒಂದು ಭೀಮ, ಖಂಡಿತವಾದಿ ಲೋಕ ವಿರೋಧಿ ಅಂತ. ತುಳ್ಕೊಂಡು ಹೋಗ್ತಿದ್ರೆ ದೊಡ್ಡ ದೊಡ್ಡ ಮರಗಳೆಲ್ಲ ಅವನು ಕಾಲ ಸಿಕ್ಕೊಂಡು ಮುರಿದೋಗ್ತಿದ್ದವಂತೆ. ಗದೆಯ ಹೊಯ್ಲಿನ ಗಂಡಶೈಲವೋ ಕದಳಿಗಳು ತಾವರೆಯಲ್ಲಿ ಉಬ್ಬಿದ ಮದಮುಖನ ಪರಿವಸಕ ಮುರಿದುದು ಗಿರಿತರು ರಜವ. ಬಂದ ಹುಲಿ ಕರಡೆ ಕಾಡಾನೆ ಸಿಂಹಾವಳಿಗಳೀತನ ತನಿಗೆ ಯೋಜನವರಿಯಳಲಿ ಯೋಜನಾ ವಲಯದಲ್ಲಿ ಹಾಯ್ ಓಡಿದವು ನೋಡುತ್ತ ಮುರಿದು. ಏನು ಹುಲಿ ಸಿಂಹ ಕರಡಿ ದಬ್ಬ ಓಡ್ತವಂತೆ ಆ ಒಂದು ಸಿಂಹನಾದಕ್ಕೆ, ಭೀಮಸೇನನ ಸಿಂಹನಾದಕ್ಕೆ. ನೇರವಾಗಿ ಬರ್ತಾ ಇದ್ರಿ ಏನಾಯ್ತಪ್ಪ ಅಂದ್ರೆ, ಆ ಮಹಾದ್ರಿಯ ತಪ್ಪಲಲ್ಲಿ ನಿಸ್ಸೀಮ ಕದಳಿ ಷಂಡದಲ್ಲಿ ರಘುರಾಮ ರಾಮ ಸುಧಾಭಿಷೇಕ ಸಮಗ್ರ ಸೌಖ್ಯದಲ್ಲಿ. ಭೀಮಸೇನ ಬರ್ತಾ ಇದ್ರೆ ಕದಳಿ ಷಂಡದಲ್ಲಿ ಒಂದು ಬಾಳೆವನ, ಆ ಬಾಳೆವನದಲ್ಲಿ ರಘುರಾಮ ನಾಮ ಸುಧಾಭಿಷೇಕ ಸಮಗ್ರ ಸೌಖ್ಯದಲ್ಲಿ. ರಾಮ 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 ಅನ್ನತಕ್ಕಂಥ ನಿರಂತರವಾದ ನಾಮ ಜಪ ಆ ಕದಳಿ ಧ್ರುವಗಳಿಂದ ಕೇಳಿಸ್ತಾ ಇದೆ. ಎಲ್ಲಿಂದ ಬಂತಪ್ಪ? ಭೀಮ ವಿಕ್ರಮನಿದ್ದನಿ ಉದ್ದಾಮ ಸಿಂಹಧ್ವನಿಗೆ ನಿದ್ದ ತಾಮಸದ ತನಿ ಮದವಡಗೆ ಕಂದೆರೆದ ನಾ ಹನುಮ. ಅಲ್ಲಿ ಇವನ ಪುಣ್ಯಕ್ಕೋ ಏನೋ ಅನ್ನೋ ರೀತಿಯಲ್ಲಿ ಚಿರಂಜೀವಿಯಾಗಿರತಕ್ಕಂಥ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ವರೋಗತಾಮಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣಾತ್ ಭವೇತ್. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶವತ್ ಸಂಕಾರಂ ದೇ ಲಂಕಾ ಭಯಂಕರಂ ಅಂತಕ್ಕಂಥ ಮಹಾಪ್ರಚಂಡನಾಗಿರತಕ್ಕಂಥ ಲಂಕಾಭಯಂಕರನಾಗಿರತಕ್ಕಂಥ ಆಂಜನೇಯ ಅಲ್ಲಿ ಕೂತ್ಕೊಂಡು ಆ ಬಾಳೆವನದಲ್ಲಿ ರಾಮ 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 ತಕ್ಕಂಥ ಎರಡು ಅಕ್ಷರ ಇಡೀ ಪ್ರಪಂಚವನ್ನೇ ಆಳತಕ್ಕಂಥ ಅಕ್ಷರಗಳು, ಓಂಕಾರದ ಪ್ರತಿರೂಪವಾಗಿರತಕ್ಕಂಥ ಅಕ್ಷರಗಳನ್ನು ಅವನು ಪಠಿಸ್ತಾ ಕುತ್ಕೊಂಡಿರ್ತಕ್ಕಂಥ ಹನುಮನು ನೋಡ್ತಾನೆ. ಯಾರೋ ಭೀಮ. ಏನಿದೆತ್ತಣರ ಬಸವಿ ಗಿರಿಸಾನುವಿದ ಮಾನುಷ ವಿಹಾರ ಸ್ಥಾನ ವಿವರಾರೋ ಮಹಾದೇವ ಪ್ರಚಂಡನಲ. ಭೀಮ ಬರ್ತಾ ಇವನಿಗೆ ಆ ಭೀಮಸೇನನಿ ಸಿಂಹಗರ್ಜನಿಗೆ
ಎಚ್ಚರಿಕೆ ಆಗ್ಬಿಡ್ತು ಆಂಜನೇಯನಿಗೆ. ಕಂಡು ಬಿಟ್ಟು ನೋಡ್ತಾನೆ, ಏನಿದೆ ತನ್ನದ ಬಸವೀಗಿರಿಸಾನುವಿದ ಇದು ಅಮಾನುಷ ವಿಹಾರ ಸ್ಥಾನವಿವನಾರೋ ಮಹಾದೇವ ಪ್ರಚಂಡನಲ. ಯಾವನಪ್ಪ ಇವನಿಂಥ ಸಿಂಹಗರ್ಜನೆ ಮಾಡ್ಕೊಂಡ್ಬರ್ತಿರೋನು, ಇವನ್ಯಾರೋ ಪ್ರಚಂಡ ಇದ್ದಂಗಿದಾನಲ್ಲ. ಹನುಮಪ್ಪ ಯೋಚನೆ ಮಾಡ್ತಾನೆ, ಈ ನಿನದವಿಂದೆಮ್ಮನಗ್ಗದ ವಾನರಗರ ಗರ್ಜನೆಗೆ ಗುರು ನಾವೇ ಭಯಂಕರವಾದ ಗರ್ಜನೆ ಮಾಡ್ತೀನಿ ನಾನೇ ಅಂದರೆ ನನ್ನ ಗರ್ಜನೆಗೆ ಇದ್ಯಾವುದು ಗುರುವಾಯ್ತಲ್ಲೋ. ಇದೇನೆಂಬೆನೆನುತ್ತ ಮೆಲ್ಲನೆ ಬಿಡುಕಿದನು ಹನುಮ. ನಿಧಾನವಾಗಿ ನಿಮಿಷಗಾಡಿಗೆ ತಿರುಗಾ ಕಡೆ ನೋಡಿದಂತೆ, ಮುರಿಯದಂತಿರೆ ಲಘುವಿನಲ್ಲಿ ಹೆಮ್ಮರನೊಯ್ಯನೆ ನೆಮ್ಮಿ ಕುಳ್ಳಿರ್ದರೆ ದಿಶಾಪಟ ನುಡಿಸಿದನು ಪವಮಾನ ನಂದನನ. ಹಿಂಗೆ ಕೂತ್ಕೊಂಡಿರ್ತಕ್ಕಂಥ ಹನುಮಪ್ಪನಿವನು ಬಂದು ಹಿಂಗೆ ನೋಡದೆ ಇಬ್ಬರು ಕೂಡ ಒಬ್ಬರಿಗೊಬ್ಬರು ದೃಷ್ಟಿಸಿ ನೋಡ್ತಿದ್ದಾರೆ. ಇಲ್ಲಿ ಎರಡು ಅವತಾರಗಳ ಒಂದು ಸಂಯೋಗ. ಅದಕ್ಕೆ ಮೂರು ಅವತಾರಗಳು, ಹನುಮ ಭೀಮ ಮಧ್ವ. ಕಲಿಯುಗದಲ್ಲಿ ಮಧ್ವಾಚಾರ್ಯರೇ ಹನುಮಪ್ಪ, ಮಧ್ವಾಚಾರ್ಯರೇ ಭೀಮ ಅಂತ ನಾವೆಲ್ಲ ಹೇಳ್ತೀವಲ್ಲ, ಹಾಗೆ ಎರಡು ಅವತಾರಗಳು, ಅವನೇ ಇವನು ಇವನೇ ಅವನು ಅವನೇ ಇವನು, ಇಬ್ಬರು ದೃಷ್ಟಿಗಳು ಒಂದಾಗಿವೆ. ಬರವಿದೆಲ್ಲಿಗೆ ಮರ್ತ್ಯನೋ ಖೇಚರನೋ ದೈತ್ಯನೋ ದಿವಿಜನೋ ಕಿನ್ನರನೋ ನೀನಾರೆಂದು ಭೀಮನ ನುಡಿಸಿದನು ಹನುಮ. ಲೈ ಎಲ್ಲಿಗೆ ಹೋಗ್ತಿದೀಯಾ ನೀನು? ಭೀಮ ಅಂತ ಅವನಿಗೆ ಗೊತ್ತಿಲ್ಲ. ಯಾರೋ ನೀನು, ಎಲ್ಲಿಗೆ ಹೋಗ್ತಿದೀಯಾ? ಏನಿಷ್ಟ ಆರ್ಭಟ ಮಾಡ್ತಿದೀಯಲ್ಲ? ನಾನು ಇಲ್ಲಿದ್ದೆ ಮಾಡ್ತಿದ್ರೆ ನನಗೆ ನಿದ್ರೆಗೆ ಭಂಗ ಆಗ್ತಾ ಇದೆಯಲ್ಲ, ಯಾರು ನೀನು? ನಾವು ಮರ್ತ್ಯರು ದೂರದಲ್ಲಿ ರಾಜೀವ ಗಂಧ ಸಮೀರಣನ ಸಂಭಾವನೆಗೆ ಸೊಗಸಿದಳು ಸತಿ ಆಕೆಯ ವಚಸ್ಸಿನಲ್ಲಿ. ನಾವು ಮನುಷ್ಯರಪ್ಪ, ನೀನ್ಯಾರು ಕೋತಿ ಇದ್ದಂಗಿದೆಯಲ್ಲ. ನಾನು ಯಾಕೆ ಇಲ್ಲಿ ಬರ್ತಿದ್ದೀನಿ ಅಂದರೆ, ನನ್ನ ಹೆಂಡತಿ ಯಾವುದೋ ಒಂದು ಹೂವಿಗೆ ಆಸೆ ಪಟ್ಟು ಪುಷ್ಪಕ್ಕೆ ತಗೊಂಡು ಬಾ ಅಂತ ಹೇಳಿದರೆ ಹೋಗ್ತಾ ಇದ್ದೀನಿ ನಾನು. ತಾವರೆಯ ತಹನೇನುತ ಒಂದು ತಾವರೆ ಹೂವನ್ನು ಬೇಡಿದಾಳೆ, ಅದನ್ನು ನಾನು ತರಕ್ಕೆ ಹೋಗ್ತಾ ಇದ್ದೀನಿ. ಸಿಂಹ ವಿರಾವದಲ್ಲಿ ವಿಕ್ರಮಿಸೆ ವಿಗಡನ ಆವರಿಸಿ ಬಲು ಬಾಲ ತಡೆದುದು ಪವನ ಜನಪಥವ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ರೆ, ಕಾಲು ತಡವರಿಸಿದಂತೆ ಕೆಳಗೆ ನೋಡಿದರೆ ಹನುಮಪ್ಪನ ಬಾಲ ಊದುಕಿದೆಯಂತೆ. ಗದೆಯ ಮನೆಯಲ್ಲಿ ನೂಕಿದನು ರೋಮದಲ್ಲಿ ಚಲಿಸದು ಬಾಲ. ಗದೆ ಮನೆಯಲ್ಲಿ ನೂಕಿದರೂ ಒಂದು ರೋಮದಷ್ಟು ಕೂಡ ಮುಂದಕ್ಕೆ ಹೋಗುತ್ತಾ ಇಲ್ಲ ಬಾಲ. ಏನು ಸುಮ್ಮನೆ ಗದೆಗೆ ಹಿಂಗಂದ ಭೀಮ, ಮುಂದಕ್ಕೆ ಹೋದ್ರೆ ಅಲ್ಲ. ನೋಡಿದನಿದು ವಿಚಿತ್ರ ಬಲ ಎನ್ನುತ್ತ ನುಡಿಸಿದನು ಕಪಿವರನಾಗ. ಇವನು ಇದೆಷ್ಟು ವಿಚಿತ್ರ, ಹಿಂಗಂದ್ರೆ ಹೋಗ್ತದಲ್ಲ, ನನ್ನ ಗದೆ ಸಾಮಾನ್ಯನ. ಮಾತಾಡಿಸ್ತಾನಂತೆ ಹನುಮಪ್ಪನ್ನ. ಒದೆದಡೆ ಅದ್ರಿಗಳು ಇಳಿವವು ಎನ್ನಂಗದಲ್ಲಿ ನಾ ಬಲ್ಲಿದನು ಬಾಲದ ಕದವ ತೆಗೆ ಬಟ್ಟೆಯಲ್ಲಿನುತ ಗರ್ಜಿಸಿದನ. ನಾನು ಮನಸ್ಸು ನನ್ನ ಒಂದು ಗದೆ ತಾಕಿದರೆ ದೊಡ್ಡ ದೊಡ್ಡ ಬೆಟ್ಟಗಳೇ ಪುಡಿ ಆಗ್ತವೆ. ನಿನ್ನ ಬಾಲ ಏನು ತೆಗಿ, ಪಕ್ಕಕ್ಕಿಟ್ಗೆ ಆ ಕಡೆ, ನಾನು ಮುಂದಕ್ಕೆ ಹೋಗ್ಬೇಕು. ಅವಾಗ ಅವನಂತರಂತೆ, ಅಪ್ಪ ಪುಣ್ಯಾತ್ಮ, ನೀನು ಯಾರೋ ಏನು, ನೀವು ಬಲ್ಲಿದರು ಇದಕ್ಕೆ ಸಂಶಯವಾವುದಲ್ಲ. ನೋಡಿ, ಮದದ್ವ್ಯೂಹ ವಿಪವೀ ಕುಲ ವಿಹಗ ಕುಲವಿ ಮೃಗೌರಜ ವಂಜುವದೆ ನಿಮಗೆ. ನೀನು ಮಹಾಬಲಶಾಲಿ. ಇನ್ನು ನಾವು ನಮ್ಮ ಕೋತಿಗಳಿಗೆ ನೀನು ಎದುರ್ತೀಯ. ನಾವು ವೃದ್ಧರು, ನಾನು ಮುದುಕನಪ್ಪ. ನಮ್ಮ ಬಾಲವ ನಾವು ಹದುಳಿಸಲಾರೆವು. ನಮ್ಮ ಬಾಲ ಬಿಸಿಸೋದಕ್ಕೆ ನಮಗೆ ಆಗ್ತಾ ಇಲ್ಲ. ಈಗಳು ನೀವು ತಲಗಿಸಿ ವಿಜಯ ಮಾಡುವುದರಿಂದ ನಾನು ಏನೋ ಒಂದು ಸ್ವಲ್ಪ ಆ ಬಾಲನ ಎತ್ತಿ ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋದರೆ ನಮಗೆ ತುಂಬ ಉಪಕಾರ ಆಗುತ್ತಪ್ಪ ಅಂತ ಹೇಳಿದಂತ ನಮ್ಮಪ್ಪ. ಐಸಲೇ ತಪ್ಪೇನೆನುತ ತನಗೇನು ಬಲ ಉಂಟೈಸರಲಿ ಕಟ್ಟಾಸುರದಲೊಂಕಿದನು ಬಾಲವನೊದರಿವ ಬಿಡುತ್ತ. ಆಯ್ತಾ ಹೇಳಿ, ಒಂದು ನಿಮಿಷಕ್ಕೆ ಎತ್ತಿ ಪಕ್ಕಕ್ಕಿಡ್ತೀನಿ ಅಂತ ಹೇಳಿ ಏನನ್ನು ಎತ್ತಕ್ಕೆ ಹೋಗ್ತಾನಂತೆ. ತನ್ನ ಶಕ್ತಿ ಎಲ್ಲ ಉಪಯೋಗಿಸಿ ಗಾಸಿಯಾದನು ಪವನ ಸುತನೆಳ್ಳೈಸು ಬಿಡುಕದು ಬಾಲ. ಏನು ಪ್ರಯತ್ನ ಪಟ್ಟರು ಒಂದು ಎಳ್ಳಿನಷ್ಟು ಕೂಡ ಅನಿಸುತ್ತಾ ಇಲ್ಲ ಬಾಲ. ಊರ್ಧ್ವಶ್ವಾಸ ಲಹರಿಯಲ್ಲಿ ಅಡಿಬೆಡಿಗೆ ಲಟಕಡಿಸಿದನು ಭೀಮ. ಏನು ತೇಗು ಬೀಳ್ತಿದ್ದಾನಂತೆ.
ಬಾಲ ಮುಂದಕ್ಕೆ ಹೋಗಿಲ್ಲ. ಮಿಡುಕದದು ಮಹಿಯಿಂದ ಭೀಮನ ಕಡುಹು ನಿಂದುದು ಬಾಲದಲ್ಲಿ ತುದಿ ನಡುಗಲ ನಿಲ ಜನಾಂಗವಟ್ಟದ ಕಡುಹು ಕಂಪಿಸದು. ಏನು ಸುಮ್ಮನೆ ತನ್ನ ಶಕ್ತಿಯೆಲ್ಲ ಉಪಯೋಗಿಸಿ ಅಂತ ಎತ್ತದನಂತೆ ಬಿಸಗಾಡ್ತಿಲ್ಲ. ಏನು ಎಂಥೆಂಥ ಬೆಟ್ಟಗಳನ್ನೇ ಎತ್ತು ಪುಡಿ ಮಾಡೋದವನಿಗೆ ಇದೇನಯ್ಯ ಕರ್ಮ. ತೊಳಕೆ ಕೆಟ್ಟುದು ಕಾರ್ಯ. ನಾನೆಲ್ಲೋ ಈ ಭೂತರಕ್ಕೆ ಹೋಗ್ತಿದ್ದೀನಿ, ಇದ್ಯಾವುದು ಕೋತಿ ನನಗೆ ಗಂಟು ಬಿತ್ತಲ್ಲ. ದುರ್ಬಲನೊಡನೆ ಭಂಗವ್ಯಾಪ್ತಿ ತನ್ನನು ಸುಡಲೆನುತ ಹಿಮ್ಮೆಟ್ಟಿ ಮೊಮ್ಮಲ ಮರುಗಿದನು ಭೀಮ. ಸುಮ್ಮನೆ ಹೋಗಿದ್ರೆ ಆ ಕಡೆ ಸೈಡ್ಗೆ ನನ್ನ ಪ್ರತಿಷ್ಠೆ ಬೇರೆ, ಮತ್ತು ನಾನು ಮುಂದಕ್ಕೆ ಹೋಗ್ಬೇಕು ಅಂದರೆ ನಾನು ಆ ಕೆಲಸ ಮಾಡಲೇಬೇಕು ಒಂದು ಸಾರಿ ಹೇಳಿದ ಮೇಲೆ. ಇಲ್ಲ ನನ್ನ ಮನಸ್ಸು ಒಪ್ಪಲ್ಲಲ್ಲ, ಇದ್ಯಾವುದು ನನಗೆ ಗ್ರಾಚಾರ ಗಂಟು ಬಿತ್ತಲ್ಲ, ಸುಮ್ಮನೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒದ್ದಾಡ್ತಿದ್ದಾನಂತೆ. ಈತ ಕಪಿರೂಪ ಅವಾಗ ಅನ್ಕಂತಾನಂತೆ, ಈತ ಕಪಿರೂಪದ ಸುರೇಂದ್ರನು ಧರ್ಮರ ಅದ್ಯಾರು ದೇವೇಂದ್ರನೇನಾದರೂ ಕಪಿರೂಪದಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಭೂತನಾಥನೋ ಏನು ಈಶ್ವರನೇ ಬಂದು ಕೂತ್ಕೊಂಡಿದ್ದಾನ. ಮೇಣು ವಿಮಲ ತ್ರೇತೆಯಲ್ಲಿ ದಶಮುಖನ ಹಾಣಿಗಳ ಕಪಿಯೋ. ಇಲ್ಲ ತ್ರೇತಾಯುಗದಲ್ಲಿ ದಶಕಂಠನನ್ನ ಗಡಗಡ ನಡುಗಿಸಿರತಕ್ಕಂಥ ಹನುಮಪ್ಪನೋ ಏನು. ಏತರವು ನಮ್ಮುಬ್ಬಟೆಗಳಿಂದೀ ತೆಗೆಳಿದನು ಬಾಲದಲ್ಲಿ. ನಾನಿಂಥ ಮಹಾಪರಾಕ್ರಮಿನ ಇವನೊಂದು ಬಾಲದಗೆ ಗೆದ್ದು ಬಿಟ್ನಲ್ಲ. ಸತ್ವಾತಿಶಯವಿನ್ನಿವನೊಳಿಂತುಟೋ ಶಿವ ಶಿವ ಎಂದ. ಇನ್ನೆಂಥ ಒಂದು ಶಕ್ತಿ ಇರ್ಬೋದು ಇದಕ್ಕೆ, ಬಹಳ ಆಶ್ಚರ್ಯವಾಗ್ತಾ ಇದೆ ನನಗೆ ಅಂದ್ಕೊಂಡಂತೆ. ಭೀಮಗದೆ ತಾನೋಕಿ ನಿಲ್ಲಲುದ್ದಾಮ ಬಾಲದ ನಿದ್ರೆ ತಿಳಿಯದು ಮತತಿ ವಶಗಾಣಿಸಿದು ಎತ್ತು ವಶಗಾಣಿಸಿದವೆನುತ ಉತ್ತಮಾಂಗದಲ್ಲಿ ಈ ಮನುಷ್ಯ ಶರೀರವಪಜಯಧಾಮವಲ್ಲ. ಶಿವ ಶಿವ ನಿಸ್ಸೀಮ ಕಪಿ ನೀನಾರೆನುತ ಪವನ ಜನ ಬೆಸಗೊಂಡ. ಸ್ವಾಮಿ ನೀನು ಯಾರು ನೋಡಿ ಇಷ್ಟೊತ್ತು ಕೋತಿ ಅಂತ ನೀವು ಸ್ವಾಮಿಗೆ ಬಂದ ಹೇಳಪ್ಪ. ಬಾಲ ಮಿಸಿಕ್ಸಕ್ಕೆ ನನಗಾಗಲ್ಲ, ನೀನು ಯಾರೋ ಪುಣ್ಯಾತ್ಮನಿರ್ಬೇಕು. ನಾವು ವಾನರ ನಡವೆಯಲ್ಲಿ ಫಲಜೀವಿಗಳು ನಿಸ್ಸತ್ವರಿಲ್ಲಿಯ ಠಾವು ಬಿಡಲ್ಲ ಅನ್ಯತ್ರ ಗಮನತ್ರಾಣ. ಅಪ್ಪ ನಾವೆಲ್ಲ ಕೋತಿಗಳು ಕಣಯ್ಯ, ನಮ್ದೆಲ್ಲ ನಾಳವು ನೀನ್ಯಾರು ಮುಂದಾಗಲ್ಲ ನಾನು ಹೇಳ್ತೀನಿ ಅಂತ ನನ್ನಪ್ಪ. ಅವಾಗ ಅವನೇನಂತ ಭೀಮಸೇನ ಹೇಳ್ತಾನೆ, ಮನುಜರಾವು ಸೋಮಾಭಿಕುಲದಲ್ಲಿ ಜನಿಸಿದನು ವರ ಪಾಂಡುವಾತನ ತನುಜರಾವು ಯುಧಿಷ್ಠರಾರ್ಜುನ ಭೀಮಯ ಮಣರಲೇ. ಮಹಾಕಪಿ ನಾನು ಹೇಳ್ತೀನಿ ಕೇಳು, ನಾವು ಸಾಮಾನ್ಯವಾದ ಮನುಷ್ಯರು. ಪಾಂಡುರಾಜ ಅಂತ ಇದ್ದಾನೆ, ಅವನಿಗೆ 5 ಜನ ಮಕ್ಕಳು, ಧರ್ಮ ಭೀಮ ಅರ್ಜುನ ನಕಲ ಸಹದೇವ ಅಂತ. ನಾವೇ ಕಣಪ್ಪ, ನಾನು ಭೀಮ ಇಲ್ಲಿಗೆ ಬಂದಿದ್ದೀನಿ ಎಲ್ಲವನ್ನ ಹೇಳಿಬಿಟ್ಟೆ. ಬಳಿಕ ಸೌಗಂಧಿಕದ ಪವನನ ಬಳಿ ಬಿಡಿದು ನಾ ಬಂದೆವು. ನಮ್ಮೆಲ್ಲರಿಗೂ ಹೇಳ್ತಿ ದ್ರೌಪದಿ ಆ ಎಂಬ ಬಯಸಿದ್ದಕ್ಕೆ ನಾನು ಸೌಗಂಧಿಕಾ ಪುಷ್ಪವನ್ನು ತರಲು ಹೊರಟಿದ್ದೀನಿ. ಅದಕ್ಕೆ ದಯವಿಟ್ಟು ಲಲನೆ ಕಾಣಿಸಿದಳು ಸಹಸ್ರದಾಬ್ಜರ ದರ್ಶನವ ಬೇಕು ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ. ಅಸ್ಖಲಿತ ನೀನಾರು ತನ್ನನ್ನು ತಿಳುಹ ಹೇಳು. ಮಹಾತ್ಮ ನೀನು ಯಾರು ನನಗೆ ಹೇಳ್ಬೇಕಪ್ಪ ಅಂತ ಕೇಳಿದ್ರೆ ಅವಾಗ ಹೇಳ್ತಾನಂತೆ ಹನುಮಪ್ಪ, ನಾವು ಹಿಂದಣ ಯುಗದವರು, ರಾಘವ ದೇವನೊಲೆಯ ಓಲೆಯಕಾರರು. ನಾವು ತ್ರೇತಾಯುಗದವರಪ್ಪ, ಶ್ರೀರಾಮನ ಓಲೆಕಾರರು ನಾವು, ಅವನ ಸೇವಕರು. ಸುಗ್ರೀವ ಸಖ್ಯರು ಪವನನಿಂದ ಅಂಜನೆಗೆ ಜನಿಸಿದೆವು. ಆ ವಾಯುವಿನಿಂದ ಅಂಜನೆಗೆ ಜನಿಸಿರ್ತಕ್ಕಂಥವನು ನಾನು. ನನ್ನ ಹೆಸರು ಆಂಜನೇಯ ಅಂತ, ಹನುಮಾಂತರೆ ನನ್ನನ್ನು ಅಂತ ಹೇಳಿದಾಗ ಓದಕ್ಕೆ ನಮಸ್ಕಾರ ಮಾಡಿಬಿಟ್ಟನಂತೆ. ಆವಾಗ ಸಂತೋಷಪಟ್ಟರು, ಒಬ್ರಿಗೊಬ್ಬರು ನಮಸ್ಕಾರ ಮಾಡಿಬಿಟ್ಟ. ಕೌರವರು ನಮ್ಮನ್ನು ಜೂಜಿನಲ್ಲಿ ಸೋಲಿಸಿದ್ರು, ಅದಕ್ಕೋಸ್ಕರ ಅರಣ್ಯವಾಸಕ್ಕೆ ಬಂದಿದ್ದೀವಿ ಆಂಜನೇಯ, ಅದಕ್ಕೆ ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಕೇಳಿದಾಗ ಪಾಪ ಹಿರಿಯರೆನಗಿಬ್ಬರು ಯುಧಿಷ್ಠಿರ ಧರಣಿಪತಿ, ಅಯ್ಯಂದಿರುಗಳಿಬ್ಬರು ಮಾರುತನು ನೀನೊಬ್ಬ ನಿಂತೆನಗೆ. ಅದಕ್ಕೋಸ್ಕರ ಹಿರಿಯರಿಬ್ಬರು ನನಗೆ ಧರ್ಮರಾಜ, ಜೊತೆಗೆ ನೀನು, ಅಪ್ಪುಗಳಿಬ್ಬರು ಪಾಂಡುರಾಜ ಮತ್ತು ವಾಯು, ಇವತ್ತಿನಿಂದ ನನಗೂ ಅಂತ ಹೇಳಿ ನೀನು ನಮ್ಮ ಅಣ್ಣ, ನಾನು ನಿನ್ನ ತಮ್ಮ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡಿದಾಗ ಪಾಪ
ಆವಾಗ ಹನುಮಂತ ಹೇಳ್ತಾನಂತೆ, ಕೊಂಡಾಡ್ತಾನಂತೆ ಹನುಮಂತ, ಗೆಲುವು ನಿಮಗೆ ಅಹಿತರಲ್ಲಿ ಪಾರ್ಥನ ಗೆಲುವು ಕೆಲವು ದಿವಸಕ್ಕೆ ಕಾಂಬಿರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಪ್ಪ, ಅರ್ಜುನ ನಿಮ್ಮ ಜೊತೆಗೆ ಬರ್ತಾನೆ, ನೀವೇನು ಯೋಚನೆ ಮಾಡಬೇಡ್ರಿ ಅಂತ ಹನುಮಪ್ಪ ಅವನನ್ನು ಸಮಾಧಾನಪಡಿಸಿದ್ದಾನೆ. ಅಂಜದೆಂಬೆನು ಸಕಲ ಪುರಕ್ಕೆ ಧನಂಜಯನ ಹೊತ್ತಿಸಿದ ಕಳರನು ಭಂಜಿಸಿದ ಸಾದರವ ದಾಂಟಿದ ರೂಪು ತೋರೆಂದ. ಅಪ್ಪ, ತ್ರೇತಾಯುಗದಲ್ಲಿ ಯಾವ ರೀತಿ ನೀನು ಸಮುದ್ರವನ್ನು ದಾಟಿದೆ, ಯಾವ ರೀತಿ ಲಂಕೆಗೆ ಬೆಂಕಿ ಇಟ್ಟು ಆ ಭಯಂಕರವಾಗಿರತಕ್ಕಂಥ ರೂಪವನ್ನು ನನಗೆ ತೋರಿಸು ಅಂತ ಕೇಳಿದಾಗ ಹನುಮಪ್ಪ ಬ್ಯಾಡ ಬಿಡಯ ಅಂದ. ಇಲ್ಲ ಇಲ್ಲ, ತೋರಿಸಲೇಬೇಕು ಅಂದ ಹನುಮಪ್ಪ. ಯಾರು? ಇವನು ಭೀಮ. ಆವಾಗ ಅವನೇನು ಮಾಡಿದ? ಆದಡಿನ್ನು ನಿರೀಕ್ಷಿಸೆನು ನಿನಾದದಲ್ಲಿ ನೆಲಬಿರಿಯೇ ಬಾಲದ ಬೀದಿವರಿ ಬಾಸಡಿಸೆ ಘನ ನಕ್ಷತ್ರ ಮಂಡಲವ ಮೇದಿನಿಯ ಹೊರೆಗಾರರಳ್ಳೆದೆಯಾದವರು ಅಳುಕಿದರು ಅದ್ರಿಗಳು ಸಪ್ತೋದದಿಗಳು ಅಂಜಿದವೆನಲು ಹೆಚ್ಚಿದನು ಕಲಿ ಹನುಮ. ಏನು ಸುಮ್ಮನೆ ಬೆಳೆದ ನೋಡ್ತೀಯ, ಹಂಗಾದ್ರು ನೋಡೋ ಅಂತ ಸುಮ್ಮನೆ ಆಕಾಶ ತಗ್ಗ ಬೆಳೆದುಬಿಟ್ಟ. ಏನು ಸುಮ್ಮನೆ 14 ಲೋಕಗಳು ನಡಿಬಿಟ್ಟು ಸಮುದ್ರ ಸುಮ್ಮನೆ ಧರೆಗಳು ಎದ್ದೆದ್ದು ಬಡಿತಿದವಂತೆ. ನೋಡಿಬಿಟ್ಟ ಇವನು ವಿಶ್ವರೂಪವನ್ನು ಭೀಮ. ನೋಡಿದನು ನಡುಗಿದನು ಕಂಗಳ ಕೋಡಿಯಲ್ಲಿ ನೀರೊರೆಯೇ ಹರುಷದ ರೂಢಿಯಲ್ಲಿ ಜೊಮ್ಮೆದ್ದು ಮನಜೆ ಡೆಂಡೆಣಿಸಿ ಭೀತಿಯಲಿ ಬಾಡು ಮೋರೆಯ ನೆತ್ತಿ ಕೈಗಳ ನೀಡಿ ಕಂಗಳ ಮುಚ್ಚಿ ಮರಳಿದು ನೋಡಿ ಶಿವ 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 ಎನ್ನುತ್ತ ಬೆಚ್ಚಿದನು ಅಡಿಗುಡಿಗೆ. ಶಿವ 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 ನೋಡೋಕ್ಕಾಗಲ್ಲಪ್ಪ ಅಣ್ಣ, ಇಳಿಸು ನೀನು ಮೊದಲಿನ ರೂಪಕ್ಕೆ ಬಾರಪ್ಪ, ಮೊದಲಿನ ರೂಪಕ್ಕೆ ನೀನು ಬಾ ಅಂತ ಹೇಳಿ ಬೇಡಿಕೊಂಡಿದ್ದಾನಂತೆ. ಅಂಜದಿರು ನೀನಿನ್ನು ಮೆಚ್ಚಿದೆ ನಂಜಲಿಸು ನಾನಿಲಿಸು ಸಲಿಸುವೆನು ನಮ್ಮಂಜನಾದೇವಿಯೇನು ಕುಂತಿದೇವಿಯಾದರಲೇ ರಂಜಕರು ನಾವಲ್ಲ ಕೇಳು ಹೇಳು ಸಮಂಜಸದಲೆನೆ ಭೀಮನಗುತ್ತ ಧನಂಜಯನ ಟೆಕ್ಕೇರಿ ವಿಜಯಂಗಯ್ಯಬೇಕೆಂದ. ಪುಣ್ಯಾತ್ಮ, ನೀನು ಬಂದು ಆ ಅರ್ಜುನನ ಒಂದು ಗಜಪತಾಕಿಯಲ್ಲಿ ನೀನು ಆಶೀರ್ವಾದ ಮಾಡಿ ಅಲ್ಲಿ ಕುತ್ಕೊಂಡಿರ್ಬೇಕಪ್ಪ, ಯಾವಾಗಲೂ ಅದೇ ನನಗೆ ಆಶೀರ್ವಾದ ಅಂತ ಹೇಳಿದಾಗ ಐಸೆ ಸರಿಸಿದ ನೆನುತಲ ಕಪಿಯ ಸಮಯದಲ್ಲೂ ಅದೃಶ್ಯವಾಗೇ ಆಯಿತು, ನಾನು ಬಂದು ಧನಂಜಯನ ಒಂದು ಅರ್ಜುನನ ಒಂದು ಧ್ವಜಪತಾಕಿಯಲ್ಲಿ ಕೂರ್ತೀನಿ ಅಂತ ಯಾವಾಗ ಹೇಳಿಬಿಟ್ಟು ಅಲ್ಲಿಂದ ಅದೃಶ್ಯನಾಗಿಬಿಡ್ತಾನೆ. ಅಲ್ಲಿಂದ ಮುಂದಕ್ಕೆ ಇವನು ಬರ್ತಾನೆ. ಬಂದ ಏನು ಸೌಗಂಧಿಕಾ ಪುಷ್ಪಕ್ಕೆ ಸಾರೆ ಬರೆ ಕಂಡನಲ್ಲಿ ಕುಬೇರ ನಾಳಿದ್ದುದು. ಆ ಒಂದು ಸೌಗಂಧಿಕ ಸರೋವರಕ್ಕೆ ಕುಬೇರ ಅಲ್ಲೆಲ್ಲ ಜವಾಬ್ದಾರಿಯಿಂದ ಅದನ್ನು ನೋಡ್ಕೊಂತಿದ್ದಾನೆ. 100 ಜನ ಅಲ್ಲೆಲ್ಲ ಕುಬೇರನ ಆಳುಗಳು ಆ ಸರೋವರವನ್ನು ಕಾಯ್ತಾ ಇದ್ದಾವೆ. ಆ ಸರೋವರದಲ್ಲಿದೆ ಒಂದು ತಾವರೆಯ ಹೂ, ಅದೇ ಸೌಗಂಧಿಕಾ ಪುಷ್ಪ. ತದೀಯ ಸರೋರುಹದ ಕಾಹಿನಲಿಲ್ಲ ಯಕ್ಷರು ಲಕ್ಷ ಸಂಖ್ಯೆಯಲ್ಲಿದ್ದರಂತೆ. ಸಾರೆ ಚಾಚಿದ ಹರಿಗೆಗಳ ಕರಿವಾರಿಗಳ ಹೊದೆಯಂಬು ಚಾಪ ಕಠಾರಿ ಸಲ್ಲಹ ಸಬಳಗಳ ಸೋಪಾನ ಮಾರ್ಗದಲ್ಲಿ ಏನು ಬಾಣ ಹುಲ್ಲು ಬತ್ತಳಿಕೆಗಳು ಹಿಡ್ಕೊಂಡು ಗದೆಗಳು ಹಿಡ್ಕೊಂಡು ಕಠಾರಿಗಳು ಹಿಡ್ಕೊಂಡು ಯುದ್ಧದ ಒಂದು ಆಯುಧಗಳನ್ನು ಹಿಡ್ಕೊಂಡು ನಿಂತು ಬಿಟ್ಟಿದ್ದಾರಂತ ತಯಾರಿಯಾಗಿಬಿಟ್ಟು. ಗೆದ್ದವರು ಇದಿರಾಗಿ ಭೀಮನ ಹೊದ್ದಿದರು ನೀನಾರು ಹದ್ದಿಗೆ ಬಿದ್ದಿನನು ಮಿತ್ರಭಾವದಲ್ಲಿ ಯಾವಾಗ ಬಿದ್ದಿದನೋ ಏನು ನೀನು ಹದ್ದಿಗೆ ಬಿದ್ದಿರ್ತಕ್ಕಂಥ ಕೋಳಿ ಪಿಳ್ಳೆನೋ ನನಗೆ ಯಾವನ ನೀನು ಅಂತ ಹೇಳ್ಬಿಟ್ಟು ಬಂದು ಸುಮ್ಮನೆ ಭೀಮನ ಮುತ್ತಿ ಬಿಟ್ಟರು. ಉದ್ದುರುಟುತನ ನಿನ್ನ ಮಾರೆಯಲಿದ್ದುದೈ ನೀನಾರು ನಿನಗೇನಿದ್ದುದಿಲ್ಲಿ ಎನ್ನುತ್ತ ಜರೆದರು ಯಕ್ಷರು ಅನಿಲ ಜನ. ಯಾಕೆ ಬಂದಿಲ್ಲ ನೀನು ಅಂತ ಹೇಳಿ ಕೇಳ್ತಾರಂತೆ ಭೀಮಸೇನ ನನ್ನ ಯಕ್ಷರು. ನಾವಲೇ ಕುಂತಿ ಕುಮಾರರು ಭೂವದೂ ವಲ್ಲಭರು ನಮ್ಮಯ ದೇವಿಗಾದುದು ಬೇಕೆ ಸೌಗಂಧಿಕದ ಸರೋರುಹದ ತಾವು ಕಾಣಿಸಿಕೊಂಡು ಬಹುದು ಆತಾವರೇನೆನೆ ಬಂದೆವೆಲ್ಲಿಗೆ ನೀವು ಕಾಗಿನ ಬಂಟರೆಂಬುದರರಿಯವಾವೆಂದ. ನೋಡಪ್ಪ, ಪಾಂಡುರಾಜನ ಮಗ ನಾನು ಭೀಮ ಅಂತ ನಾವೆಲ್ಲ 5 ಜನ ಪಾಂಡವರು, ದ್ರೌಪದಿ ನನ್ನ ಹೆಂಡತಿ ಸೌಗಂಧಿಕಾ ಪುಷ್ಪವನ್ನು ಬಯಸಿದಾಳೆ, ಅದಕ್ಕೋಸ್ಕರ ಬಂದಿದ್ದೀನಿ, ದಯವಿಟ್ಟು ಕೊಡಬೇಕು. ಆಯಿತು, ನಾವು ಕೊಡ್ತೀವಿ, ಆದರೆ ಕುಬೇರನಾಜ್ಞೆ ಬೇಕು, ಕುಬೇರನಾಜ್ಞೆಯಲ್ಲಿ ಕೊಡಲ್ಲ. ಅವನಿಗೆ ಸಿಟ್ಟು ಬಂದ್ಬಿಟ್ಟು ಅದಕ್ಕೆ ಭೀಮಸೇನ ಅಂದರೆ ಭಯಂಕರವಾದ ಸಿಟ್ಟು. ಸ್ವಲ್ಪ ಸಮಾಧಾನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು.
ನೀವು ಬೇಡುವರ ಕೂಡಾಡುವರು ನಾವಲ್ಲ. ನಾನು ಬೇಡಿಕೆ ಬರಲ್ಲ, ಬೇಕಾದ್ರೆ ಕೊಡ್ರಿ ಅಂದಿದ್ರು ಬಿಡ್ರಿ, ನಾನು ನೀವು ಕೊಡದಿದ್ರು ಬಿಡಲ್ಲ ಅಂತ ಹೇಳ್ಬಿಟ್ಟ. ಕದನವ ಬೇಡಬಲ್ಲೆವು ಕರೈ ಕೊಡಲೋಪರಿ ಧನೇಶ್ವರನ್ನ. ನೀವೇ ಕರ್ಕ ಹೋಗ್ರವನ್ನ, ನಾವು ಯುದ್ಧ ಬೇಡಕ್ಕೆ ಬಂದಿದ್ದೀವಿ, ನೀವು ಕೊಡದೇ ಇದ್ರೆ ನಾನು ಮಾಡೋದೇ ಯುದ್ಧ, ಹೊಡೆತಗಂತೀವಿ. ಬೇಡುವುದು ಕದೆ ನಿಮ್ಮ ವಕ್ಷವ ನೋಡಿ ನೆತ್ತರುಗುಳದ ಓ ಕುಳಿಯಾಡುವುದು ಎಂದು ಅನಿಲಸುತ ಬೀಸಿದನು. ನಿಜಗ ಯುದ್ಧ ಪ್ರಾರಂಭ ಮಾಡೇ ಬಿಟ್ಟ. ಎಲೆಲೆ ಕವಿ ಯಕ್ಷರಾಕ್ಷಸದರವನೊಟ್ಟೈಸುವನೇ ಹೆಬ್ಬುಲಿಯ ಹಿಂಡಿಗೆ ಹೋತ ಹೊಡಕರಿಸಿತು ಮಹಾದೇವ. ತಲೆಯ ಹೊಯ್ ಚೆಂಡಾಡು ಎಲುವನೆನುತ ಈಟಿಯಲ್ಲಿ ಸಬಳದಲಗಿನಲ್ಲಿ ಖಡುಗದಲ್ಲಿ ಹೊಯ್ದರು ಪವನನಂದನನ. ಏನು ಸುಮ್ಮನೆ ಈಟಿ ಸಬಳ ಬೇರೆ ಬೇರೆ ಬಿಲ್ಲು ಬರ್ಜಿ ಗದೆಯಿಂದ ಹೊಡ್ತಾಳೋದ್ರು, ಆದರೂ ಕೂಡ ಭೀಮಸೇನಿಗೆ ಲೆಕ್ಕಕ್ಕಿಲ್ಲ. ಹೊಡ್ತಾಳದವ್ರನ್ನೆಲ್ಲ ಕೆಡವಿಬಿಟ್ಟ ಕೆಳಕ್ಕೆ. ಹಾರಿದವು ಹಂಸಗಳು ತುದಿ ನುಗ್ಗಿಬಿಟ್ಟ ಆ ಸರೋವರದಾಗ. ಯಾವ ಲೆಕ್ಕ? ಆ ಪುಷ್ಪವರ್ಣಗಳನ್ನೆಲ್ಲ ಕಿತ್ಕಂಡ. ಹಾರಿದವು ಹಂಸಗಳು ತುದಿ ಮರನೇರಿದವು, ನವಿಲುಗಳು ತುಂಡುವ ನೂರಿ ನೀರೊಳು ಮುಳುಗಿ ಮರಳವು ಜಕ್ಕವಕ್ಕಿಗಳು ಚೇರಿದವು. ಕೊಳವಕ್ಕಿ ಜಲದಲ್ಲಿ ಜಾರಿ ತಾವರೇ ಎಲೆಯ ಮರೆಗಳ ಕೊಳ ಬೆಳಕೆ ಪವನ ಜನ ಏನವನು ಬುಡ್ಕೊಂಡು ಬರ್ತಿದ್ರೆ ಪಕ್ಷಿಗಳು ಅವು ಇವು ಹಾರೋಗ್ಬಿಟ್ಟುವಂತೆ. ಅವನ್ನೆಲ್ಲ ಕಿತ್ಕೊಂಬಂದು ದಡದಲ್ಲಿಟ್ಟ. ಕಾಲು ಕೈ ಮುಖ ಎಲ್ಲ ತೊಳ್ಕಂಡ. ಚಾಚಿದನು ಬರಿ ಕೈಯನ ಭುಜಕ್ಕೆ ಚಾಚು ವಿಭವತಿಯಂತೆ ತುಂಬಿದಳ ಚಡಾಳ ಧ್ವನಿಯ ದಟ್ಟಣೆ ಮಿಗಿಲು ಚೀರಿದವು. ಏನೆಲ್ಲ ಆ ಸೌಗಂಧಿಕ ತಾವರೆ ಹೂಗಳನ್ನೆಲ್ಲ ಕಿತ್ಕೊಂಬಂದು ದಡಕ್ಕಿಟ್ಟುಬಿಟ್ಟು ತಿರಿದು ವಕ್ಷದೊಳಿರು ಕಕ್ಷದೊಳಿರು ಕೀ. ಆ ತಾವರೆ ಹೂಗಳನ್ನೆಲ್ಲ ಕಂಗಳಲ್ಲಿಟ್ಕೊಂಡು ಗದೆಯನ್ನು ಕೊಂಡು ಸರಸಿಯ ಹೊರವಲಯದಲ್ಲಿ ನಿಂದು ಕಾಹಿನ ಯಕ್ಷರಾಕ್ಷಸರ ಹೊರಲಿ ಕರೆದನು. ಲೇ ಬರಲೇ ನೋಡೋಣ, ನಿಮಗೆ ತಾಕತ್ತಿದ್ರೆ ಬಿಡಿಸ್ಕೊಂಡು ಹೋಗ್ರಿ, ಹೋಗ ನಿಮ್ಮ ಕುಬೇರನಿಗೆ ಹೇಳ್ಕೊಂಡ್ರಿಂದ. ನಿಮ್ಮ ಕೊಳನಿದೆ ಬರಿದೆ ದೂರದಿದೆ ಯಮ್ಮನ. ನಿಮ್ಮ ಕೊಳ ಅಲ್ಲೇ ಇದೆ, ನಾನೇ ನನ್ನ ನೋಡ್ಕೊಂಡೋಗಿಲ್ಲ, ನಮ್ಮನ್ನು ಸುಮ್ಮನೆ ಬೈಬೇಡ್ರಿ. ಎಮ್ಮನೆನುತಾ ಸರಿನ ಮಾತಿನ ನಲವಿನಲಿ ಮರಳಿದನು ಕಲಿ ಭೀಮ ಅಂತ ಹೇಳಿಬಿಟ್ಟು ಆ ಕುಬೇರ್ಗೆ ನೀವೇ ಹೇಳಿ ಕೇಳ್ರಿ ದೇವೇಂದ್ರಿಗೆ ಅಂತ ಹೇಳಿಬಿಟ್ಟ. ತಾವರೆ ಹೂ ತಗೊಂಡ್ಬಿಟ್ಟು ಸೌಗಂಧಿಕಾ ಪುಷ್ಪವನ್ನು ತಗೊಂಡು ಹಿಂದಕ್ಕೆ ನೇರವಾಗಿ ಬರ್ತಾ ಇದ್ದಾನೆ ಭೀಮಸೇನ ಅಂತಕ್ಕಂಥ ಒಂದು ಸಂಧಿ. ಅಂದರೆ ಭೀಮಸೇನನ ಒಂದು ಶಕ್ತಿ ಏನು ಅಂತಕ್ಕಂಥದ್ದು, ಅವನು ಹಿಡಿದಿರ್ತಕ್ಕಂಥ ಕೆಲಸವನ್ನು ಮಾಡೇ ತೀರ್ತಾನೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂಧಿಯಲ್ಲಿ ನಾವು ನೋಡ್ಬೋದು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.